ಸರ್ಕಾರಿ ಶಾಲೆಯಿಂದ ಸಾವಯವ ಕೃಷಿ ಪಾಠ, ಸೊಪ್ಪು ತರಕಾರಿ ಬೆಳೆದ ಶಾಲಾ ಮಕ್ಕಳು. ಖಾಸಗಿ ಶಾಲೆಗಳ ಪೈಪೋಟಿ ಮಧ್ಯೆ ಇಲ್ಲೊಂದು ಸರ್ಕಾರಿ ಶಾಲೆ ಎಲ್ಲರ ಗಮನ ಸೆಳೆದಿದೆ. ಮಕ್ಕಳಿಗೆ ಪಾಠದ ಜೊತೆಗೆ ಸಾವಯವ ಕೃಷಿ ಪದ್ಧತಿಯನ್ನು ಹೇಳಿಕೊಡುತ್ತಿರುವುದು ಶಾಲೆಯ ವಿಶೇಷ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಯಶಸ್ಸಿನ ಯಶೋಗಾಥೆ ಇಲ್ಲಿದೆ. ಗುಡ್ಡಗಾಡುಗಳ ತಪ್ಪಲಿನಲ್ಲಿರುವ ಕುತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮ. ಹಸಿರಿನ ಸೊಬಗು, ಪ್ರಕೃತಿಯ ರಮಣೀಯ ನೋಟದ ಜೊತೆಗೆ ಇಲ್ಲಿನ ಸರ್ಕಾರಿ ಶಾಲೆಯ ಕೈದೋಟ ಮನಮೋಹಕವಾಗಿದೆ. ಪಠ್ಯದ ಜೊತೆಗೆ ಸಾವಯವ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡಿರುವ ಶಾಲೆಯ ಸಿಬ್ಬಂದಿ ಹಾಗೂ ಮಕ್ಕಳು ಸೊಪ್ಪು ತರಕಾರಿಗಳನ್ನು ಬೆಳೆದು ಶಾಲೆಯ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಸಂಪೂರ್ಣ ಸಾವಯವ ಗೊಬ್ಬರ ಬಳಕೆ ಮಾಡಲಾಗುತ್ತಿದ್ದು, ಬೆಂಡೆಕಾಯಿ, ಅಲಸಂದೆ, ಹೀರೆಕಾಯಿ, ಬದನೆ, ಸೋರೆಕಾಯಿ, ಕುಂಬಳಕಾಯಿ, ನುಗ್ಗೆಕಾಯಿ ಸೇರಿದಂತೆ ಹಲವು ತರಕಾರಿಗಳನ್ನು ಬೆಳೆಯುತ್ತಿರುವ ಮಕ್ಕಳ ಪರಿಶ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸ್ವಚ್ಛಂದವಾದ ವಾತಾವರಣದಲ್ಲಿ ಬೆಳೆದಿರುವ ಸಾವಯವ ತರಕಾರಿಗಳನ್ನು ನೋಡುವುದು ಒಂದು ಅಂದ. ಈ ಕಾರ್ಯಕ್ಕೆ ಸುತ್ತಮುತ್ತಲಿನ ಜನರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ಶಾಲೆಯ ವಿದ್ಯಾರ್ಥಿ ಚಿರಂಜೀವಿ, ಶಾಲೆ ಮುಗಿದ ಬಳಿಕ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗುತ್ತೇನೆ. ನಾವು ಇಲ್ಲಿ ಬೆಳೆದ ತರಕಾರಿಗಳನ್ನೇ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ವಿದ್ಯಾರ್ಥಿ ರಿಷಿಕ್ ಕಲಿಕೆಯ ಜೊತೆಯಲ್ಲೇ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗುತ್ತಿರುವುದು ಸಂತಸ ತಂದಿದೆ. ಇದರಿಂದ ಸಾವಯವ ಕೃಷಿ ವಿಧಾನಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಗುಡ್ಡಗಾಡುಗಳ ತಪ್ಪಲಿನಲ್ಲಿರುವ ಕುತ್ಲೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮ. ಹಸಿರಿನ ಸೊಬಗು, ಪ್ರಕೃತಿಯ ರಮಣೀಯ ನೋಟದ ಜೊತೆಗೆ ಇಲ್ಲಿನ ಸರ್ಕಾರಿ ಶಾಲೆಯ ಕೈದೋಟ ಮನಮೋಹಕವಾಗಿದೆ. ಪಠ್ಯದ ಜೊತೆಗೆ ಸಾವಯವ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡಿರುವ ಶಾಲೆಯ ಸಿಬ್ಬಂದಿ ಹಾಗೂ ಮಕ್ಕಳು ಸೊಪ್ಪು ತರಕಾರಿಗಳನ್ನು ಬೆಳೆದು ಶಾಲೆಯ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಸಂಪೂರ್ಣ ಸಾವಯವ ಗೊಬ್ಬರ ಬಳಕೆ ಮಾಡಲಾಗುತ್ತಿದ್ದು, ಬೆಂಡೆಕಾಯಿ, ಅಲಸಂದೆ, ಹೀರೆಕಾಯಿ, ಬದನೆ, ಸೋರೆಕಾಯಿ, ಕುಂಬಳಕಾಯಿ, ನುಗ್ಗೆಕಾಯಿ ಸೇರಿದಂತೆ ಹಲವು ತರಕಾರಿಗಳನ್ನು ಬೆಳೆಯುತ್ತಿರುವ ಮಕ್ಕಳ ಪರಿಶ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸ್ವಚ್ಛಂದವಾದ ವಾತಾವರಣದಲ್ಲಿ ಬೆಳೆದಿರುವ ಸಾವಯವ ತರಕಾರಿಗಳನ್ನು ನೋಡುವುದು ಒಂದು ಅಂದ. ಈ ಕಾರ್ಯಕ್ಕೆ ಸುತ್ತಮುತ್ತಲಿನ ಜನರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ಶಾಲೆಯ ವಿದ್ಯಾರ್ಥಿ ಚಿರಂಜೀವಿ, ಶಾಲೆ ಮುಗಿದ ಬಳಿಕ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗುತ್ತೇನೆ. ನಾವು ಇಲ್ಲಿ ಬೆಳೆದ ತರಕಾರಿಗಳನ್ನೇ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಇಲ್ಲಿಗೆ ನಾವು ಸಂಜೆ 5 ಗಂಟೆ ಆಗುವಾಗ ಕೆಲಸಕ್ಕೆ ಬರ್ತೀವಿ. ಬಂದು ಇಲ್ಲಿ ನೀರು ಬಿಡುದು, ಗೊಬ್ಬರದ ನೀರು ಬಿಡುದು, ಮತ್ತು ಗಿಡಕ್ಕೆ ಎಂಥ ಪೋಷಕಾಂಶ ಬೇಕು ಅದನ್ನೆಲ್ಲ ಗೊಬ್ಬರದಲ್ಲಿ ಹಾಕುದು, ಮತ್ತು ಎಲ್ಲ ಕೆಲವು ಚಪ್ಪರ ಹಾಕುದು ಎಲ್ಲ ಮಾಡ್ತಾ ಇರ್ತೇವೆ. ವಿದ್ಯಾರ್ಥಿ ರಿಷಿಕ್ ಕಲಿಕೆಯ ಜೊತೆಯಲ್ಲೇ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗುತ್ತಿರುವುದು ಸಂತಸ ತಂದಿದೆ. ಇದರಿಂದ ಸಾವಯವ ಕೃಷಿ ವಿಧಾನಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಎಂದರು. ನಮಗೆ ಪಾಠದ ಜೊತೆ ಕೃಷಿ ಚೆನ್ನಾಗಾಗ್ತದೆ. ಶಾಲೆ ಬಿಟ್ಟ ನಂತರ 5 ಗಂಟೆಗೆ ಬಂದು ಇಲ್ಲಿ ಕೆಲಸ ಮಾಡ್ತೀವಿ. ಸಗಣಿ ನೀರು ಮತ್ತು ಸ್ಪ್ರಿಂಕ್ಲರ್ ಗಿಡ ನೆಡ್ತೀವಿ. ಆ ತರಕಾರಿ ಬಿಸಿಯೂಟಕ್ಕೆ ನಾವು ಬಳಸ್ತೀವಿ. ಮತ್ತೋರ್ವ ವಿದ್ಯಾರ್ಥಿನಿ ತನಿಷ್ಕ, ಕೈದೋಟ ರೂಪಿಸಿಕೊಳ್ಳಲು ನಮ್ಮ ಶಾಲೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಒಟ್ಟಾರೆಯಾಗಿ ಕೈದೋಟದಿಂದ ಸ್ವಾವಲಂಬಿ ಆಹಾರ ಬಳಕೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಪಾಠದ ಜೊತೆ ಕೃಷಿ ಕೆಲಸ ಸಮೇತ ನಮಗೆ ಕಲಿಸುತ್ತಾರೆ. ಇಲ್ಲಿ ನಾವು ದಿನಾಲೂ ಇಲ್ಲಿ ನೀರು ಎಲ್ಲ ಬಿಡುತ್ತಾರೆ ನಮಗೆ, ಮತ್ತು ಬಿಸಿಯೂಟಕ್ಕೆ ತರಕಾರಿಗಳನ್ನು ನಾವು ಬಳಸುತ್ತೇವೆ. ನಾವು ಶಾಲೆಯಲ್ಲಿ ಪಾಠದ ಜೊತೆಗೆ ನಮಗೆ ಕೃಷಿ ಮತ್ತು
ಕೃಷಿ ಮತ್ತು ಕೈತೋಟದ ಬಗ್ಗೆ ನಮಗೆ ಹೇಳಿಕೊಡುತ್ತಾರೆ. ಶಾಲೆಯ ಹಳೆಯ ವಿದ್ಯಾರ್ಥಿ ಶಿವರಾಜ್ ಅಂಚನ್ ಪಾಠದ ಜೊತೆಗೆ ಕೃಷಿ ಚಟುವಟಿಕೆಗಳ ಕುರಿತು ಎಲ್ಲರ ಗಮನ ಸೆಳೆದಿರುವ ಶಾಲೆಯ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಒಂದು ಖಾಸಗಿ ಶಾಲೆಯ ಒತ್ತಡ ಒಂದು ಕಾಂಪಿಟೇಷನ್ ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಶಾಲೆಯು ಒಂದು ರಾಜ್ಯ ಮಟ್ಟದಲ್ಲಿ ತುಂಬ ಹೆಸರು ಮಾಡ್ತಿರೋದನ್ನು ನೋಡಿ ನಮಗೆ ಹಳೆ ವಿದ್ಯಾರ್ಥಿಯಾಗಿ ತುಂಬಾ ಖುಷಿ ಆಗ್ತದೆ. ಶಾಲೆಯಲ್ಲಿ ಈಗಾಗಲೇ ಈ ಒಂದು ತೋಟವನ್ನು ನಿರ್ಮಿಸಿದ್ದಾರೆ ಹಾಗೂ ಸಾವಯವ ಕೃಷಿ ತರಕಾರಿಗಳನ್ನು ಬೆಳೆಸ್ತಿದ್ದಾರೆ. ಅದನ್ನು ನೋಡಿ ನಮಗೆ ಅಂತೂ ಇದರಲ್ಲಿ ಕೂಡ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ನಮಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಶಿಕ್ಷಕರ ಸಂಘದ ಅಧ್ಯಕ್ಷ ರಾಮಚಂದ್ರ ಭಟ್ ಶಾಲಾ ಪರಿಸರದಲ್ಲಿ ಮಕ್ಕಳಿಗೆ ಕೃಷಿ ಚಟುವಟಿಕೆ ಕುರಿತು ಅರಿವು ಮೂಡಿಸುವುದು ಸೇರಿದಂತೆ ಸ್ವಾವಲಂಬಿ ಕೃಷಿಯ ಕುರಿತು ಅರಿವು ಮೂಡಿಸಲಾಗುತ್ತಿದೆ. ಮಕ್ಕಳ ಶ್ರಮ ಹಾಗೂ ಕೃಷಿಯ ಬಗೆಗಿನ ಆಸಕ್ತಿಗೆ ಹಲವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಎಂದರು. ಎಲ್ಲ ಸಾವಯವ ಕೃಷಿಯಿಂದ ಮಕ್ಕಳ ಬಿಸಿಯೂಟಕ್ಕೆ ನಾವು ಬಳಸಬೇಕು ಅಂಥೇಳಿ ನಾವು ಇರೋದೇ ಅದನ್ನು ಬಿಸಿಯೂಟಕ್ಕೆ ಈಗ ಅಂತೂ ನಾವು ತರಕಾರಿ ತರುವಂಥ ಪ್ರಮೇಯವೇ ಇಲ್ಲ. ಅದರಿಂದ ಹೆಚ್ಚಾಗಿ ಉಳಿದದನ್ನು ನಾವು ಬೇರೆ ಬೇರೆ ದೇವಸ್ಥಾನಗಳ ಜಾತ್ರೋತ್ಸವಕ್ಕೆ ಸಹ ಕಳಿಸಿದ್ದೇವೆ. 100ಕ್ಕಿಂತ ಹೆಚ್ಚು ಮಕ್ಕಳ ದಾಖಲಾತಿ ಹೊಂದಿರುವ ಕುತ್ಲೂರಿನ ಶಾಲೆಯ ಕೃಷಿ ಚಟುವಟಿಕೆಯ ಕಾರ್ಯ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.